ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಮೈ 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 ನಮೋ ನಮಃ. ನನ್ನ ಆರಾಧ್ಯ ಮೂರ್ತಿ ಶ್ರೀ ಕಲ್ಲುಟ್ಟಿ ತಾಯಿಯನ್ನ ಮನಸಾರೆ ಸ್ಮರಿಸುತ್ತಾ, ನನ್ನ ಗ್ರಾಮ ದೇವರು ಶ್ರೀ ಸದಾಶಿವ ದೇವರ ಪಾದಾರವಿಂದಕ್ಕೆ ನಮಿಸುತ್ತಾ, ಹಾಗೆ ಈ ಕ್ಷೇತ್ರದ ಶರವೂರಿನ ಶ್ರೀ ದುರ್ಗಾ ಪರಮೇಶ್ವರಿಯ ಪಾದಾರವಿಂದಕ್ಕೆ ನಮಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪರಮ ಪೂಜ್ಯ ಶ್ರೀಧಾಮ ಮಾಣಿಲದ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ, ಹಾಗೇನೆ ಮಾಜಿ ಶಾಸಕರು ಅಂಗಾರ ಅವರಿಗೂ ನಮಿಸ್ತಾ, ಹಾಗೆ ಬ್ರಹ್ಮಕಲಶೋತ್ಸವ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹೇಮಂತ್ ರೈ ಮನವಳಿಕೆ ಇವರಿಗೂ ಕೂಡ ನಮಸ್ಕಾರ ಮಾಡ್ತಾ, ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ, ಆಡಳಿತ ಮಂಡಳಿ ಹಾಗೆ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಅಧ್ಯಕ್ಷರಿಗೂ ಸದಸ್ಯರಿಗೂ, ಹಾಗೆ ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ಹೃದಯ ತುಂಬಿದ ಅಂತರಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಮನಸ್ಸು ಮೂಕವಾಗಿದೆ, ಒಂದು ಕಡೆಯಲ್ಲಿ ಹಸಿವಾಗ್ತಾ ಇದೆ. ಹೇಮಂತ್ ಸರ್ ಹತ್ರ ನಾನು ಕೇಳಿದೆ, ನಿಮ್ಗೆ ಏನಾದ್ರೂ ನಮ್ಮ ಮೇಲೆ ಕೋಪ ಇದೆಯಾ ಅಂತ. ಆದ್ರೂ ಈ ಸಂಭ್ರಮವನ್ನ ನೋಡುವಾಗ, ಈ ಉತ್ಸವವನ್ನ ನೋಡುವಾಗ ಹಸಿವು ಅದೆಲ್ಲೋ ಒಂದು ಮಾಯವಾಗಿ ಭಕ್ತಿಯ ಹಸಿವು ಉಂಟಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಅಂತ ಇದ್ರೆ ಸಮಸ್ತ ಜನರ, ಭಕ್ತರ, ದಾನಿಗಳ ಸಹಕಾರ ಬೇಕು. ಒಂದು ಕ್ಷೇತ್ರ ಆಗಿರ್ಬೋದು ಅಥವಾ ಒಂದು ಊರಾಗಿರ್ಬೋದು, ಯಾವುದೇ ಒಂದು ಊರು ಇದೊಂದು ಒಳ್ಳೆ ರೀತಿಯಲ್ಲಿದೆ, ಸಮೃದ್ಧವಾಗಿದೆ ಅಂತ ಹೇಳಬೇಕು ಅಂತ ಹೇಳಿದ್ರೆ ಆ ಒಂದು ಸ್ಥಳದ ಒಂದು ಮಣ್ಣನ್ನ ಸ್ಪರ್ಶ ಮಾಡಿದ್ರೆ ಸಾಕು. ಆ ಒಂದು ಸ್ಥಳಕ್ಕೆ ನಾವು ಪಾದವನ್ನ ಸ್ಪರ್ಶ ಮಾಡಿದಾಗ ಗೊತ್ತಾಗತ್ತೆ ಅಲ್ಲಿರುವಂತಹ ಕಾರಣಿಕ. ಹಾಗಾಗಿ ಈ ಒಂದು ಶರವೂರಿನ ದುರ್ಗಾ ಪರಮೇಶ್ವರಿಯ ಕ್ಷೇತ್ರಕ್ಕೆ ಬೆಳಿಗ್ಗೆ ಬಂದ ಕೂಡಲೇ ಇಲ್ಲಿಯ ಭಕ್ತಿಯ ಕಂಪು ನಮ್ಮ ಮೂಗಿಗೆ ಬಡಿಯಿತು. ಇನ್ನೊಂದು ನಾವು ಅರ್ಥೈಸ್ಕೊಳ್ಳಬೇಕಾದಂತಹ ಹಾಗೂ ನಾವು ದೀರ್ಘವಾಗಿ ಯೋಚನೆ ಮಾಡಬೇಕಾದಂತಹ ವಿಚಾರ ಏನು ಅಂತ ಹೇಳಿದ್ರೆ, ನಾವು ಎಷ್ಟೋ ಕಡೆಗಳಲ್ಲಿ ಬ್ರಹ್ಮಕಲಶೋತ್ಸವ ಅಥವಾ ಅಭಿವೃದ್ಧಿ ಕಾರ್ಯಗಳನ್ನ ನೋಡ್ತಾ ಬರ್ತೇವೆ. ಆದ್ರೆ ಇಷ್ಟು ಸುಮಾರು 10 ಕೋಟಿಗಿಂತಲೂ ಹೆಚ್ಚಿನ ಒಂದು ಅನುದಾನವನ್ನ ಇಟ್ಕೊಂಡು ಖರ್ಚು ಮಾಡಿ ಇಷ್ಟು ಒಳ್ಳೆಯ ಒಂದು ಭವ್ಯವಾದ ಶ್ರೀದೇವಿಯ ಆಲಯ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಿದ್ರೆ, ಇಲ್ಲಿಯ ನಾಯಕತ್ವ ಇರ್ಬೋದು, ಇಲ್ಲಿಯ ಭಕ್ತರ ಭಕ್ತಿ ಇರ್ಬೋದು, ಶ್ರಮಾಧಾನದ ಶ್ರಮಿಕರ ಕೆಲಸ ಇರ್ಬೋದು, ದಾನಿಗಳ ಸಹಕಾರ ಇರ್ಬೋದು, ಇದು ಎದ್ದು ಕಾಣ್ತಾ ಇದೆ. ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಅಂತ ಹೇಳಿದ್ರೆ ಅವರಿಗೆ ಅವರದ್ದೇ ಆದ ಜವಾಬ್ದಾರಿಗಳು, ಕೆಲಸ ಕಾರ್ಯಗಳು ಇರುವುದು ನಮ್ಗೆಲ್ರಿಗೂ ಗೊತ್ತೇ ಇದೆ. ಅದರ ಮಧ್ಯದಲ್ಲಿ ಇಲ್ಲಿಗೆ ಬರುವಂತಹ ಅತಿಥಿಗಳಿಗೆ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಮತ್ತೆ ಮತ್ತೆ ನೆನಪಿಸುವಂತಹ ಕೆಲಸ. ಇನ್ನೊಂದು ನೋಡಿ, ಇಲ್ಲಿ ಇರುವಂತಹ ಸದಸ್ಯರು ಅಷ್ಟೇ, ಆಶಾ ಮೇಡಮ್ ಅಲ್ವಾ, ಸದಸ್ಯರು ಅಷ್ಟೇ, ಪ್ರತಿ ಒಂದು ಅತಿಥಿಗಳಿಗೂ ಒಬ್ಬೊಬ್ರು ಸದಸ್ಯರು ಅವರನ್ನ ಅಷ್ಟು ಚೆನ್ನಾಗಿ, ನಿನ್ನೆ ಸಂಜೆ ಆರಂಭ ಆಗಿದೆ ಫೋನ್ ಕರೆಗಳು, ಸುಮಾರು ಒಂದು 10 ರಿಂದ 15 ಕಾಲ್ ಬಂದಿರುವಂಥದ್ದು. ನಿಜಕ್ಕೂ ನನ್ನ ಕಾಲು ಸ್ವಲ್ಪ ನೋವಿದೆ, ನನಗೆ ನಡೆದಾಡ್ಲಿಕ್ಕೆ ಇನ್ನೂ ಕೂಡ ಒಂದು 20 ದಿವಸ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ. ಆದ್ರೂ ಈ ಫೋನಿಗೋಸ್ಕರ, ಇವರು ಇಟ್ಟಿರುವಂತಹ ಪ್ರೀತಿಗೋಸ್ಕರ, ಇವರ ಜವಾಬ್ದಾರಿಗೋಸ್ಕರ ಆ ಶ್ರೀದೇವಿಯ ದರ್ಶನ ಪಡಿಲೇಬೇಕು ಅಂತ ನಾನಿವತ್ತು ಬಂದಿರುವಂಥದ್ದು. ತುಂಬಾ ಖುಷಿ ಆಯ್ತು. ಮುಖ್ಯವಾಗಿ ಮನಸ್ಸು ತುಂಬಿ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಇಲ್ಲಿರುವಂತಹ ಸ್ವಯಂ ಸೇವಕರ ಒಂದು ಯೋಧರ ರೀತಿಯಲ್ಲಿ ಇದ್ಕೊಂಡು ಆ ಕೇಸರಿ ಶಾಲನ್ನ ಹಾಕೊಂಡು ಅತ್ತಿಂದ ಈಚೆಯಿಂದ ಆಚೆ ಹೋರಾಡ್ಕೊಂಡು ತನ್ನದೇ ಮನೆಯ ಕೆಲಸ ಕಾರ್ಯದ ಹಾಗೆ ಈ ಶ್ರೀದೇವಿಯ ಒಂದು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಇವರು ಕೆಲಸ ಮಾಡ್ತಾ ಇರೋದನ್ನ ನೋಡುವಾಗ ಯಾರಿಗೂ ಖುಷಿ ಆಗದೆ ಇರೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಬೆಳಿಗ್ಗೆ ನೋಡಿ, ಇನ್ನೊಂದು ಇದು ನನ್ನ ಯೋಗ ಅಂತ ಅನ್ಕೊಳ್ತೇನೆ, ಭದ್ರತಾ ಕೊಠಡಿಯ ಉದ್ಘಾಟನೆ ಮಮತಾ ಶೆಟ್ಟಿ ಅಂತ ಹಾಕಿದ್ದು. ಅದು ಒಂದು ಜವಾಬ್ದಾರಿಯ ಕೆಲಸ ಕೂಡ ಹೌದು. ಭದ್ರತಾ ಕೊಠಡಿ ಅಂತ ಹೇಳಿದ್ರೆ ಶ್ರೀ ಕ್ಷೇತ್ರದ ಒಂದು ಸಂಪತ್ತನ್ನ ಅಧಿಕ ಮಾಡುವಂತಹ ಅದು ಲಾಕರ್ ಅಲ್ವಾ, ಸಂಪತ್ತನ್ನ ಅಧಿಕ ಮಾಡುವಂತ. ನನ್ಗೆ ಭಯ ಆಯ್ತು, ಇದು ಈ ಒಂದು ಭದ್ರತಾ ಕೊಠಡಿಯನ್ನ ಉದ್ಘಾಟನೆ ಮಾಡೋದಕ್ಕೆ ನಾನೆಷ್ಟು ಯೋಗ್ಯಳು ಅನ್ನುವಂತಹ ಕ್ವೆಶ್ಚನ್ ಮಾರ್ಕ್ ನನ್ನಲ್ಲಿ ಮೂಡಿತು. ಲಕ್ಷ್ಮಿ ಅಂತ ಹೇಳಿದ್ರೆ ಸಂಪತ್ತಿನ ಅಧಿದೇವತೆ, ಸಂಪತ್ತಿನ ಅಧಿಪತಿ ಯಾಕೆ ಲಕ್ಷ್ಮಿ. ಲಕ್ಷ್ಮಿ, ಒಂದು ಮನೆಯಲ್ಲಿ ಒಂದು ಮಗು
ಇದ್ರು ಅಥವಾ ಒಂದು ಹೆಣ್ಣು ಮಗು ಇದ್ದ ಕೂಡಲೇ ನಾವು ಲಕ್ಷ್ಮಿಗೆ ಅದನ್ನ ಆ ಒಂದು ಮಗುವನ್ನ ಹೋಲಿಕೆ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಲಕ್ಷ್ಮಿ ಅಂತ ಹೇಳಿದ್ರೆ ಆಕೆ ಸಂಪತ್ತಿನ ಅಧಿಪತಿ, ಮನೆಯನ್ನ ಬೆಳಗೋಳು ಅಂತ ನಾವು ಹೇಳಬಹುದು. ಹಾಗಾಗಿ ಇವತ್ತು ಈ ಶರವೂರಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಭದ್ರತಾ ಕೊಠಡಿಯನ್ನ ಉದ್ಘಾಟನೆ ಈ ಲಕ್ಷ್ಮಿಗೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಎಲ್ಲ ಈ ಕ್ಷೇತ್ರದ ಈ ಒಂದು ವ್ಯವಸ್ಥಾಪನಾ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ ಎಲ್ಲ ಸದಸ್ಯರಿಗೆ ನನ್ನ ಹೃದಯ ಸ್ಪರ್ಶಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ಮಾಡುವಂತಹ ಪ್ರತಿಯೊಂದು ಕಾರ್ಯಕಲಾಪಗಳು ಕೂಡ ಅರ್ಥಪೂರ್ಣವಾಗಿದೆ ಅಂತ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮಾಡುವಂಥದ್ದು. ಅಲಂಕಾರು ಆ ಒಂದು ಯುವಕರ ತಂಡ ಹೇಗಿತ್ತು ಅಂತ ಹೇಳಿದ್ರೆ, ನಾನಿಲ್ಲಿ ಬಂದು ಕೂತಿದ್ದೆ, ನಾನು ಏನೂ ಅಲ್ಲ, ಒಂದು ಸಣ್ಣ ವ್ಯಕ್ತಿತ್ವ ನನ್ನದು. ಅಲ್ಲಿಂದ ಇಲ್ಲಿ ತನಕ ಬಂದು ನನ್ನನ್ನು ಒತ್ತಾಯಪೂರ್ವಕವಾಗಿ ಕರೆದುಕೊಂಡು ಹೋಗಿ ಆ ಗಣ್ಯಾತಿ ಗಣ್ಯರ ಮಧ್ಯೆ ನನ್ನನ್ನು ನಿಲ್ಲಿಸಿ ಆ ಆಂಬ್ಯುಲೆನ್ಸ್ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಮಾಡಿದ್ದು ಕೂಡ ನನ್ನ ಪುಣ್ಯ ಅಂತ ಹೇಳ್ತೇನೆ. ಅದು ಕೂಡ ನೋಡಿ ಅವರಿಗೆ ಕೇವಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ಹಣ ಇರುವವರು, ಶ್ರೀಮಂತರು ಅಥವಾ ಜ್ಞಾನವುಳ್ಳವರು ಅವರ ಕೈಯಲ್ಲಿ ಅವರು ಬಿಡುಗಡೆ ಮಾಡಿಸ್ಲಿಲ್ಲ, ಅದನ್ನ ಲೋಕಾರ್ಪಣೆ ಮಾಡಿಸ್ಲಿಲ್ಲ. ಯಾರ ಕೈಯಲ್ಲಿ ಲೋಕಾರ್ಪಣೆ ಮಾಡಿಸ್ತು ಅಂತ ಹೇಳಿದ್ರೆ, ಸಾವಿರಾರು ಸಂಖ್ಯೆಯಲ್ಲಿ ಜೀವವನ್ನ ಉಳಿಸಿದಂತಹ ಒಬ್ಬ ರಕ್ಷಕ, ಜೀವವನ್ನ ಉಳಿಸಿದಂತಹ ರಕ್ಷಕ. ಅದೆಷ್ಟೋ ಹೆಣಗಳು ನೀರಿನಲ್ಲಿ ಹೋದಂತಹ ಸಂದರ್ಭದಲ್ಲಿ ಆ ಹೆಣಗಳು ಯಾರಿಂದನೂ ಮೇಲಕ್ಕೆ ಎತ್ತಲಾಗದಂತಹ ಸಂದರ್ಭದಲ್ಲಿ ಹೆಣವನ್ನ ಸುರಕ್ಷಿತವಾಗಿ ಮೇಲೆತ್ತುವಂತಹ ಜೀವ ರಕ್ಷಕ ಈಶ್ವರ್ ಮಲ್ಪೆ ಅವರ ಕೈಯಿಂದ ಜೀವ ರಕ್ಷಣೆ ಮಾಡುವ ವಾಹನವನ್ನ ಲೋಕಾರ್ಪಣೆ ಮಾಡಿರುವಂಥದ್ದು ನಿಜಕ್ಕೂ ನೀವು ಸಾರ್ಥಕತೆಯನ್ನ ಮೆರೆದಿದ್ದೀರಾ. ಆ ಆಂಬ್ಯುಲೆನ್ಸ್ ಅನ್ನುವಂಥದ್ದು ಒಬ್ಬರ ಜೀವ ಉಳಿಸಬೇಕೇ ವಿನಃ ಜೀವ ತೆಗೆಯುವಂತಹ ವಾಹನ ಆಗದೇ ಇರಲಿ. ಶ್ರೀ ದುರ್ಗೆಯ ಹೆಸರಲ್ಲಿ ಲೋಕಾರ್ಪಣೆ ಮಾಡಿದಂತ ಆ ವಾಹನ, ಆ ಒಂದು ಯುವಕರ ತಂಡ ಏನಿದೆ ತುಂಬಾ ಚೆನ್ನಾಗಿದೆ. ಆ ಯುವಕರೆಲ್ಲರೂ ಸೇರಿ ಇನ್ನಷ್ಟು ಅದರಲ್ಲಿ ಪ್ರತಿ ಕ್ಷಣ ಕೂಡ ಕೇಳುವಾಗ ಹೇಳಿದ್ರು 10 ಜನ ಡ್ರೈವರ್ಗಳು ಇದ್ದಾರೆ ಅಂತ. 24 hours ಅಂತ ಹೇಳಿದ್ರೆ ಒಬ್ಬರಲ್ಲ ಒಬ್ರು ಬೇಕೇ ಬೇಕಾಗತ್ತೆ. ಆ ಒಂದು ಒಳ್ಳೆಯ ಕಾರ್ಯಕ್ಕೆ ಅದು ಉಪಯೋಗ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಆಗಲೇ ಹೇಳಿದಾಗೆ ಸುಮಾರು ಕೋಟಿಗಳ ವೆಚ್ಚದಲ್ಲಿ ಭವ್ಯವಾಗಿ ನಿರ್ಮಾಣ, ಸಂಪೂರ್ಣವಾಗಿ ಜೀರ್ಣೋದ್ಧಾರಗೊಂಡು ಧ್ವಜಸ್ತಂಭ ಸಮೇತ ಶಿಲಾಮಯವಾಗಿ ಇವತ್ತು ನಿರ್ಮಾಣಗೊಂಡಿರುವಂಥದ್ದು. ಇದು ಸಣ್ಣ ಕೆಲಸ ಖಂಡಿತ ಅಲ್ಲ. ಇದಕ್ಕೆ ಎಷ್ಟು ಕಷ್ಟ ಪಡಬೇಕು, ಎಷ್ಟು ದಾನಿಗಳ ಹಿಂದೆ ಹೋಗಬೇಕು, ಆ ದಾನಿಗಳ ಸಮಯವನ್ನ ನೋಡ್ಕೊಳ್ಳಬೇಕು. ದಾನಿಗಳು ಮಾತ್ರ ಇದ್ರೆ ಸಾಕಾಗತ್ತೋ? ಅದು ಸಾಕಾಗೋದಿಲ್ಲ. ಕೆಲಸ ಮಾಡುವವರು ಬೇಕು, ಶ್ರಮಿಸುವವರು ಬೇಕು. ಒಬ್ಬನ ಕೈಯಲ್ಲಿ ಆರ್ಥಿಕತೆಗೆ ತೊಂದರೆ ಇದೆ ಅಂತಾದ್ರೆ ಅವನಿಗೆ ದೇವಿಗೆ ಏನಾದ್ರೂ ನಾನು ಸಮರ್ಪಣೆ ಮಾಡಬೇಕು, ದೇವಿಗೆ ನಾನು ಏನಾದ್ರೂ ನನ್ನಿಂದಾಗುವಂತಹ ಸಹಕಾರ ಮಾಡಬೇಕು ಅಂತ ಹೇಳಿದಾಗ ಆತನ ಕೈಯಲ್ಲಿರುವಂತಹ ಒಂದು ಆಯುಧ ಶ್ರಮಾಧಾನ. ಅದೆಷ್ಟೋ ಸಂಖ್ಯೆಯಲ್ಲಿ ಶ್ರಮಾಧಾನ ಮಾಡಿ ಭವ್ಯವಾಗಿ ಈ ದೇವಾಲಯ ನಿರ್ಮಾಣ ಆಗಿರುವಂಥದ್ದು. ದುರ್ಗಾದೇವಿ ಅಂತ ಹೇಳಿದ್ರೆ ಸಹಕಾರ ಮೂರ್ತಿ. ಆಕೆ ನಮಗೆ ದುರ್ಗಾದೇವಿಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅದು ನಾನು ಮತ್ತೆ ಬರ್ತೇನೆ, ಹೆಣ್ಣು ಮಕ್ಕಳಿಗೆ ಹೆಣ್ಣಿನ ಒಂದು ಏನು ರೂಪ ಆ ದುರ್ಗಾದೇವಿ. ಇವತ್ತು ನವರಾತ್ರಿಯಲ್ಲಿ ನಾವೇನ್ ಮಾಡ್ತೇವೆ, 9 ರೂಪಗಳಲ್ಲಿ ವಿಭಿನ್ನವಾಗಿ ಆ ದೇವಿಯನ್ನ ಪೂಜೆ ಮಾಡ್ತೇವೆ. ಶೈಲಪುತ್ರಿ ಇರ್ಬೋದು, ಬ್ರಹ್ಮಚಾರಿಣಿ ಇರ್ಬೋದು, ಚಂದ್ರಘಟ ಇರ್ಬೋದು, ಕೂಷ್ಮಾಂಡಿನಿ ಇರ್ಬೋದು, ಸ್ಕಂದಮಾತಾ ಇರ್ಬೋದು, ಕಾತ್ಯಾಯಿನಿ, ಕಾಳರಾತ್ರಿ, ಹಾಗೇನೆ ಮಹಾಗೌರಿ, ಸಿದ್ಧಿದಾತ್ರಿ, ಹೀಗೆ 9 ರೂಪಗಳಲ್ಲಿ ನಾವು ಇವತ್ತು ದುರ್ಗಾ ಮಾತೆಯನ್ನ ಪರಿಪರಿಯಾಗಿ ನಾವು ಪೂಜಿಸ್ತೇವೆ, ಅವಳನ್ನ ಆರಾಧಿಸ್ತೇವೆ. ಕಷ್ಟ ಅಂತ ಬಂದಾಗ ನಾವು ಅವಳಲ್ಲಿ ಕೈ ಮುಗಿದು ಶುಭ್ರತೆಯಿಂದ ಶುದ್ಧವಾಗಿ ನಮಸ್ಕರಿಸಿ ನಮ್ಮ ಕಷ್ಟಕ್ಕೆ ಪರಿಹಾರ ನೀಡು ಅಂತ ಕೇಳ್ತೇವೆ. ಎರಡೂ ಕೈ ಜೋಡಿಸಿ ಪರಿಪರಿಯಾಗಿ ಬೇಡಿಕೊಳ್ತೇವೆ. ನೋಡಿ, ಒಂದು ಮಾತಿದೆ, ದೇವರು ಮಲಗಿ ಭಗವಂತನಲ್ಲಿ ನಾವು ಬೇಡಿಕೊಂಡ್ರೆ ಆತ ಕೂತು ಕೇಳ್ತಾನಂತೆ, ಕೂತು ನಾವು ಬೇಡಿಕೊಂಡ್ರೆ ಆತ ನಿಂತು ಕೇಳ್ತಾನಂತೆ, ನಿಂತು ಬೇಡಿಕೊಂಡ್ರೆ ನಲಿಯುತ್ತಾ ನಮ್ಮ ಕಷ್ಟಗಳನ್ನ ಕೇಳ್ತಾನಂತೆ, ನಾವು ನಲಿದು ಕೇಳಿದಾಗ ನಮಗೆ ತಥಾಸ್ತು ಅಂತಾನಂತೆ. ಅಂದ್ರೆ ನಾವು ನಮ್ಮ ಮನಸ್ಸಿಗೆ ಸಮಾಧಾನ ಆಗುವ ಹಾಗೆ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಆ ದೇವಿಯ ಬಳಿ ನಮ್ಮ ಅಭೀಷ್ಟಗಳನ್ನ ಈಡೇರಿಸುವಂತೆ ಪರಿಪರಿಯಾಗಿ ಬೇಡಿಕೊಂಡರೆ ಖಂಡಿತ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವುದರಲ್ಲಿ 2 ಮಾತಿಲ್ಲ. ಖಂಡಿತ ಇಷ್ಟಾರ್ಥ ಸಿದ್ಧಿ ಆಗಿ ಆಗುತ್ತೆ. ಇಲ್ಲಿ ಕೂಡ ಈ ಕ್ಷೇತ್ರದಲ್ಲಿ ಶರವು
ಶರವೂರಿನ ಈ ದುರ್ಗೆಯ ಆಲಯದಲ್ಲೂ ಕೂಡ ಈ ಮಣ್ಣಿನಲ್ಲಿ ಬಂದಂತಹ ಪ್ರತಿಯೊಂದು ಭಕ್ತರ ಕಣ್ಣೀರನ್ನ ಒರೆಸಿದಂತಹ ಮಹಾನ್ ಪ್ರಸಿದ್ಧಿ ಇದ್ರೆ ಈ ಶರವೂರಿನ ಆ ದುರ್ಗೆಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ನಾನು ಆಗ್ಲೇ ಹೇಳಿದೆ, 9 ರೂಪಗಳಲ್ಲಿ ಹೆಣ್ಣಿನ 9 ರೂಪಗಳನ್ನ ನಾವು ದುರ್ಗೆಯಲ್ಲಿ ಕಾಣ್ತೇವೆ. ಹೆಣ್ಣು ಕೂಡ ಅಷ್ಟೇ, ಹೆಣ್ಣಿನಲ್ಲಿ ಪ್ರೀತಿ ಇದೆ, ತಾಳ್ಮೆ ಇದೆ, ರೌದ್ರ ಇದೆ. ಅದೇ ರೀತಿಯಲ್ಲಿ ಎಲ್ಲದಕ್ಕೂ ಒಂದು ತ್ಯಾಗ ಮಾಡುವಂತಹ ಮನೋಭಾವ ಒಂದು ಹೆಣ್ಣು ಮಗಳಲ್ಲಿದೆ. ಒಂದು ಮನೆ ಅಂತ ಹೇಳುವಾಗ ಎಲ್ಲೋ ಹುಟ್ಟಿದ ಆ ಒಂದು ಹೆಣ್ಣು ಮಗಳು ಇನ್ನೊಂದು ಮನೆಗೆ ಬಂದು ಇನ್ನೊಂದು ಮನೆಯವರನ್ನು ತನ್ನವರು ಅಂತ ತಿಳ್ಕೊಂಡು ಅವರಿಗೆ ಬೇಕಾದಂತಹ ಎಲ್ಲ ಉಪಚಾರಗಳನ್ನ ಗಂಡನಿಗೆ ಹೆಂಡತಿಯಾಗಿ, ಮಕ್ಕಳಿಗೆ ತಾಯಿಯಾಗಿ, ಅತ್ತೆ ಮಾವನಿಗೆ ಒಂದು ಅವರ ಎಲ್ಲ ಪ್ರತಿ ಘಟ್ಟದಲ್ಲೂ ಕೂಡ ಆಕೆ ತನ್ನ ಸ್ವಾರ್ಥವನ್ನ ಮರೆತು, ತನ್ನ ಆಸೆ ಆಕಾಂಕ್ಷೆಗಳನ್ನ ಮರೆತು ಆಕೆ ತನ್ನವರಿಗೋಸ್ಕರ ಬದುಕ್ತಾಳೆ. ತನ್ನ ಇಡೀ ಜೀವನವನ್ನ, ಇಡೀ ಸರ್ವಸ್ವವನ್ನ ಆಕೆ ತನ್ನವರಿಗೋಸ್ಕರ ಅವಳು ಮುಡಿಪಾಗಿಡ್ತಾಳೆ. ಆದ್ರೆ ಒಂದು ಹೆಣ್ಣು ಮಗು ಇವತ್ತು ಹೊರಗಡೆ ಹೋಗಿ ದುಡಿಯುವುದು ಕೂಡ ಅಷ್ಟೇ ಕಷ್ಟ ಇದೆ ನೋಡಿ. ನಾವು ಯಾರನ್ನು ಮೆಚ್ಚಿಸಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಮರ್ಯಾದಾ ಪುರುಷೋತ್ತಮ ರಾಮ ಎಲ್ರಿಗೂ ಗೊತ್ತೇ ಇದೆ. ಇವತ್ತು ಹುಟ್ಟಿದ ಒಂದು ಹೆಣ್ಣು ಮಗುವಲ್ಲೂ ಕೂಡ ಕೇಳಿ ರಾಮ ಯಾರು ಅಂತ ಹೇಳ್ತಾರೆ. ಮದುವೆಗೆ ಬಂದಿರುವಂತ ಹೆಣ್ಣು ಮಕ್ಕಳೆಲ್ಲ ಕೇಳಿ ರಾಮ ಯಾರು ಅಂತ ಹೇಳ್ತಾರೆ. ನಿನ್ಗೆ ಯಾವ ರೀತಿಯ ಗಂಡ ಬೇಕು ಅಂತ ಕೇಳಿದ್ರೆ ನನಗೆ ಮರ್ಯಾದಾ ಪುರುಷೋತ್ತಮ ರಾಮನಂತ ಗಂಡ ಬೇಕು ಅಂತ ಹೇಳ್ತಾರೆ. ಆದ್ರೆ ರಾಮ ಯಾರಿಗೆ ಇಷ್ಟ ಆಗ್ಲಿಲ್ಲ ಹೇಳಿ? ರಾವಣನಿಗೆ ಇಷ್ಟ ಆಗ್ಲಿಲ್ಲ. ಅಂತಹ ಒಂದು ಮರ್ಯಾದಾ ಪುರುಷೋತ್ತಮ ರಾಮ ಎಲ್ರಿಗೂ ಮನಸ್ಸನ್ನ ಕದ್ದವ. ಅವನ ರಾಮ ಅಂತ ಹೇಳಿದ್ರೆ ಎಲ್ರೂ ಕೂಡ ಭಕ್ತಿಯಿಂದ ಇದು ಮಾಡುವಂತಹ ಸಂದರ್ಭದಲ್ಲಿ ರಾವಣನಿಗೆ ಅವನಿಗೆ ಇಷ್ಟ ಆಗ್ಲಿಲ್ಲ. ರಾವಣನಲ್ಲಿ ಅವನಿಗೆ ಆಗ್ತಾನೆ ಇರ್ಲಿಲ್ಲ. ಹಾಗೇನೆ ಶ್ರೀಕೃಷ್ಣ ಬದುಕಿನ ಸಾರವನ್ನ ಹೇಳಿಕೊಟ್ಟಂತವ, ಬದುಕುವುದು ಹೇಗೆ ಅಂತ ಹೇಳಿಕೊಟ್ಟವ ಭಗವಾನ್ ಶ್ರೀಕೃಷ್ಣ ಕೂಡ ಇಷ್ಟ ಆಗ್ಲಿಲ್ಲ. ಶ್ರೀಕೃಷ್ಣನಲ್ಲಿ ಇರುವ ಗುಣ ಕೂಡ ಕಂಸ ಅನ್ನುವಂಥವನಿಗೆ ಇಷ್ಟ ಆಗ್ಲಿಲ್ಲ. ಹಾಗಾಗಿ ನಾವು ತೃಣ ಮಾತ್ರಕ್ಕೆ ಸಮಾನರಾದ ಮನುಷ್ಯರು ಎಲ್ಲರನ್ನ ಸಮಾಧಾನ ಪಡಿಸಿ ಸಂತುಷ್ಟಿಗೊಳಿಸಲು ಬದುಕೋದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ದೇವರಿಗೇನೆ ಎಲ್ಲರನ್ನು ಮೆಚ್ಚಿಸಿ ಜೀವನ ಸಾಗಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ನಾವು ಮನುಷ್ಯರು ಸ್ವಾಮಿ, ನಮ್ಮಿಂದ ಸಾಧ್ಯನೇ ಇಲ್ಲ. ಇನ್ನೊಬ್ಬರನ್ನ ಮೆಚ್ಚಿಸೋದಕ್ಕೋಸ್ಕರ ನಾವು ಬದುಕಬಾರ್ದು. ನಾವು ಪ್ರಾಮಾಣಿಕವಾಗಿ ದೇವರು ನಂಬುವಂತಹ, ದೇವರು ಮೆಚ್ಚುವಂತಹ ಕೆಲಸವನ್ನ ಮಾಡಿಕೊಂಡು ಸದಾ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ನಮ್ಮ ಸಂಸಾರ, ನಮ್ಮ ಊರು, ನಮ್ಮ ಸಮಾಜ, ನಮ್ಮ ದೇಶ ಅಂತ ನಾವು ಮುಂದೆ ಹೋದಾಗ ನಾವು ಯಾರನ್ನು ಮೆಚ್ಚಿಸಿ ಬದುಕಬೇಕಾದಂತಹ ಅಗತ್ಯತೆ ಇಲ್ಲ. ನಾನಂತೂ ಮೆಚ್ಚಿಸೋದಿಲ್ಲ, ನೀವು ಕೂಡ ಮೆಚ್ಚಿಸೋದಕ್ಕೋಸ್ಕರ ಬದುಕಬೇಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಪರಮಾತ್ಮನಿಗೆ, ಭಗವಂತನಿಗೆ ಸರಿಯಾಗಿ ಬದುಕಿದ್ರೆ ಖಂಡಿತವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಈ ಸಮಾಜಕ್ಕೆ, ನಾವು ಈ ಭೂಮಿ ಮೇಲೆ ಜೀವನ ಅಂದ್ರೆ ಒಂದು ವ್ಯಕ್ತಿಯಾಗಿ ಭೂಮಿ ಮೇಲೆ ನಾವು ಒಂದು ಈ ಒಂದು ಪುಣ್ಯ ತಾಯಿ ಭಾರತ ಮಾತೆಯ ಮಡಿಲಲ್ಲಿ ನಾವು ಏನು ಜನ್ಮವನ್ನ ನಾವು ಆ ಭಾರತ ಮಾತೆಗೆ, ನಾವು ಈ ಸಮಾಜಕ್ಕೆ, ಅಸಹಾಯಕರಿಗೆ ಎಲ್ಲರಿಗೂ ಕೂಡ ಕೈಯಲ್ಲಿ ಆಗದಂತಹ ಬಡ ಬಗ್ಗರಿಗೆ ಇತ್ಯಾದಿ ಕೆಲಸಗಳನ್ನ ಮಾಡ್ತಾ ಮುಂದೆ ಹೋದ್ರೆ ನಮ್ಮನ್ನ ಭಗವಂತ ಮೆಚ್ಚಿದ್ರೆ ಸಾಕು. ನಮಗೆ ಆ ಭಗವಂತ ನಮಗೆ ತಥಾಸ್ತು ಅಂದ್ರೆ ಸಾಕು. ನಮ್ಗೆ ಈ ಮನುಷ್ಯರ ಸರ್ಟಿಫಿಕೇಟ್ಗಳು ಖಂಡಿತ ಬೇಕಾಗಿಲ್ಲ. ಹಾಗಾಗಿ ಒಂದು ಹೆಣ್ಣು, ಆಕೆ ಸಹನೆ ಎಷ್ಟು ಆಕೆಯಲ್ಲಿ ಇದೆಯೋ ಅಷ್ಟೇ ಅವಳಲ್ಲಿ ರೌದ್ರ ಅವತಾರ ಕೂಡ ಖಂಡಿತ ಇದ್ದೆ. ಸುಮ್ಮನೆ ಹೇಳಿಲ್ಲ, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅನ್ನುವಂತಹ ಮಾತು ಇದು ಸುಮ್ಮನೆ ಹೇಳಿದ್ದಲ್ಲ. ಹಾಗಾಗಿ ದುರ್ಗಾದೇವಿಯನ್ನ ನಾವು ಹೆಣ್ಣು ಮಕ್ಕಳ ಪ್ರತಿಯೊಂದು ಗುಣಗಳಿಗೂ ಕೂಡ ಹೋಲಿಕೆ ಮಾಡ್ತೇವೆ. ಹಾಗಾಗಿ ಮಹಿಳೆಯರಿಗಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾವು ಈ ಕ್ಷೇತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಂಸ್ಕಾರ ಭರಿತವಾದ ಒಂದು ಶೈಲಿ ಇಲ್ಲಿ ಎದ್ದು ಕಾಣ್ತಾ ಇದೆ. ಶಿಸ್ತಿಗೆ ಒಂದು ಹೆಸರು ಅಂತ ಇದ್ರೆ ಈಗ ನಾವು ನೋಡುವ ಮಟ್ಟಿಗೆ ಶರವೂರಿನ ಶ್ರೀ ದುರ್ಗಾ ಪರಮೇಶ್ವರಿಯ ಭಕ್ತರು, ಊರಿನವರು ಅಂತ ಹೇಳಬಹುದು. ಪ್ರತಿಯೊಂದು ಕಡೆಯಲ್ಲೂ ಕೂಡ ಅಷ್ಟು ಶಿಸ್ತಿನ ಸಿಪಾಯಿಗಳಂತೆ ಎಲ್ಲರೂ ತನ್ನಿಗೆ ಕೊಟ್ಟಂತಹ ಜವಾಬ್ದಾರಿಯನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ನೀವು ನನ್ನ ಮಕ್ಕಳು ಶ್ರೀಮಂತರಾಗಬೇಕು ಅಂತ ಕಲಿಸಬೇಡಿ. ನನ್ನ ಮಗು ಒಂದು ದಿವಸ ದೊಡ್ಡ ತುಂಬಾ ಹಣ ಮಾಡಿ ಶ್ರೀಮಂತಿಕೆಯಿಂದ ಮೆರಿಬೇಕು ಅಂತ ನೋಡಬೇಡಿ. ನನ್ನ ಮಗುವಿಗೆ ಸದ್ಗುಣಗಳನ್ನ ಹಾಕಿಕೊಟ್ಟು ಹೇಗೆ ಬೆಳಿಬೇಕು ಅನ್ನೋದನ್ನ ಹೇಳಿಕೊಡಿ. ನನ್ನ ಮಗು ನೀಟ್ ಪರೀಕ್ಷೆ ಬರೀಬೇಕು ಅಂತ ನೋಡಬೇಡಿ, ನೀಟಾಗಿ ಬದುಕಲಿಕ್ಕೆ, ಜೀವಿಸ್ಲಿಕ್ಕೆ ಹೇಳಿಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾವಾಗ ಒಂದು ಮಗು ಯಾವಾಗ ಒಂಟಿಯಾಗಿ ತಾನು ಒಬ್ಬನೇ ಇರುವಾಗ, ತಾನು ಒಬ್ಬಳೇ ಇರುವಾಗ ತನ್ನ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನ ಮೆಟ್ಟಿ ನಿಂತು
ಧೈರ್ಯವಾಗಿ ಎದುರಿಸಿ ಮುನ್ನಡಿಲಿಕ್ಕೆ ಕಲಿತಾನೋ ಆ ಮಗು ಈ ಸಮಾಜದ ಒಂದು ಭವಿಷ್ಯವನ್ನ ರೂಪಿಸುವಲ್ಲಿ ಎರಡು ಮಾತಿಲ್ಲ. ಪ್ರತಿ ಗಳಿಗೆ ಪ್ರತಿ ಸಮಯದಲ್ಲೂ ಕೂಡ ನನ್ನ ಮಗು ಬಿದ್ರೆ ನೋವಾಗತ್ತೆ, ನನ್ನ ಮಗು ಕೆಲಸ ಮಾಡಿದ್ರೆ ಕೈ ಸವಿದು ಹೋಗುತ್ತೆ, ನನ್ನ ಮಗು ಬಸ್ಸಲ್ಲಿ ಹೋಗೋದು ಬೇಡ, ನನ್ನ ಮಗು ನಡೆಯುವುದು ಬೇಡ ಅಂತ ನಾವೇ ಅವರ ಮನಸ್ಸನ್ನ ಹಾಳು ಮಾಡಿದ್ರೆ, ನಾವೇ ಅವರಿಗೆ ಪ್ರತಿ ಕ್ಷಣದಲ್ಲೂ ಆಸರಿಯಾಗಿದ್ರೆ, ಆಧಾರವಾಗಿದ್ರೆ, ಒಂದು ದಿನ ಒಬ್ಬಂಟಿಯಾಗಿರುವ ಮಗು ಖಂಡಿತವಾಗ್ಲೂ ಸಮಸ್ಯೆ ಬಂದಾಗ ನೀವೇ ಓಡಿ ಹೋಗ್ಬೇಕಾದಂತಹ ಸಮಯ ಬಂದೊದಗ್ತದೆ. ನಾವು ಮನೆಯಲ್ಲಿ ಹಿಂದೆ ಎಲ್ಲ ಹೇಗಿತ್ತು ನೋಡಿ, ನಾವು ಚಿಕ್ಕದಿರುವಾಗ ಎಷ್ಟು ಕಷ್ಟ ಇತ್ತು. ಊಟ ಮಾಡೋದಕ್ಕೆ ಕಷ್ಟ ಇಲ್ಲ ಅಂತ ಆದ್ರೂ ಮನೆ ಕೆಲಸ ಮಾಡಿ ಹಿರಿಯರ ಜೊತೆ ಸೇರ್ಕೊಂಡು ಮನೆ ಕೆಲಸ ಮಾಡಿ ಸಾಧಾರಣ ಒಂದು 6 ಗಂಟೆಗಾದ್ರೂ ಏಳಬೇಕಿತ್ತು. ಮನೆ ಕೆಲಸ ಮಾಡಿ ಕಿಲೋಮೀಟರ್ ಗಟ್ಟಲೆ ನಡೆದು ಶಾಲೆಗೆ ಹೋಗ್ಬೇಕಿತ್ತು. ಅವಾಗೆಲ್ಲ ಕನ್ನಡ ಮೀಡಿಯಮೇ ಇತ್ತು. ಇವತ್ತು ಕನ್ನಡ ಮೀಡಿಯಂನಲ್ಲಿ ಓದಿದಂತಹ ಮಕ್ಕಳು ಎಷ್ಟೋ ಜನ ಸಾಧನೆ ಮಾಡಿದವರು ಇಲ್ವಾ? ಕ್ರೀಡಾ ಕ್ಷೇತ್ರದಲ್ಲಿ ಇರ್ಬೋದು, ಅಥವಾ ಪೊಲೀಸ್ ಇಲಾಖೆಯಲ್ಲಿ ಇರ್ಬೋದು, ಅಥವಾ ಯೋಧರಾಗಿರ್ಬೋದು, ಎಷ್ಟು ಮಕ್ಕಳು ಇಲ್ಲ? ಖಂಡಿತ ಇದ್ದಾರೆ. ಆದ್ರೆ ಇವಾಗ ಫ್ಯಾಷನ್ ಆಗಿದೆ, ಬೇಕು ಇಂಗ್ಲಿಷ್ ಕೂಡ ಬೇಕು, ಇಂಗ್ಲಿಷ್ನ ವ್ಯಾಮೋಹ ಬೇಕು. ಆದ್ರೆ ನಾವು ಕನ್ನಡದವರಾಗಿದ್ದುಕೊಂಡು ಕನ್ನಡಕ್ಕೆ ಹೆಚ್ಚಿನ ನಮ್ಮ ಒತ್ತನ್ನ ಕೊಟ್ಟು ಮಕ್ಕಳಿಗೆ ಒಬ್ಬಂಟಿಯಾಗಿ ಹೇಗೆ ಜೀವನ ನಡೆಸಬೇಕು ಅನ್ನೋದನ್ನ ಹೇಳಿಕೊಡಬೇಕು. ಸರಿ, ನಾವು ಬೆಳಿಗ್ಗೆ ಎದ್ದ ಕೂಡಲೇ ಟೂತ್ ಬ್ರಷ್ನಿಂದ ಹಿಡಿದು ಮಗುವನ್ನ ಸ್ಕೂಲ್ ಬಸ್ ಹತ್ತಿಸುವವರೆಗೂ ನಾವು ಅವರು ನಮ್ಮನ್ನ ಡಿಪೆಂಡ್ ಆಗಿರ್ತಾರೆ. ನಾವು ಎಷ್ಟು ಸಮಯ ಅವ್ರ ಜೊತೆ ಇದ್ದೇವೆ ಅಂತ ಗೊತ್ತಿಲ್ಲ. ಈಗ ಇದ್ದ ಮನುಷ್ಯ ಅರೆ ಕ್ಷಣದಲ್ಲಿ ಉಸಿರು ನಿಲ್ಲಿಸಿದಂತ ಅದೆಷ್ಟೋ ಉದಾಹರಣೆಗಳು ಇದೆ, ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ಅಲ್ವಾ? ಹಾಗಾಗಿ ನಾವು ಹೆಂಗಸರು ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಹೇಳ್ತೇವೆ. ಹಾಗಾಗಿ ಮಕ್ಕಳಿಗೆ ಸಂಸ್ಕಾರ ಭರಿತವಾದ ವಿದ್ಯಾ ಬುದ್ಧಿ ಜೊತೆಗೆ ಒಬ್ಬಂಟಿಯಾಗಿ ಜೀವನವನ್ನ ನಡೆಸುವುದರ ಬಗೆಗಿನ ಒಳ್ಳೆ ಗ್ರಂಥಗಳನ್ನ, ಮಹಾನ್ ಪುರುಷರ ಕಥೆಗಳನ್ನ ಹೇಳಿ ಆ ಮಗುವನ್ನ ಇನ್ನಷ್ಟು ಬಲಿಷ್ಠಗೊಳಿಸುವಲ್ಲಿ ನಾವೆಲ್ಲರೂ ಶ್ರಮಿಸಬೇಕು. ನಮ್ಮ ಮಹಿಳೆಯರು, ನಮ್ಮ ಮಕ್ಕಳು ಒಂದು ಸಮೃದ್ಧವಾಗಿ ಈ ಸಮಾಜದ ಒಂದು ಆಸ್ತಿಯಾಗಿ ಬೆಳಿಬೇಕು ಅಂತ ಹೇಳ್ತಾ, ನಿಮ್ಗೆಲ್ರಿಗೂ ಕೂಡ ಶರವೂರಿನ ಆ ದುರ್ಗಾ ಪರಮೇಶ್ವರಿ ತಾಯಿಯು ಒಳ್ಳೇದು ಮಾಡ್ಲಿ. ಹಾಗೆ ನಮ್ಮ ಯುವ ನಾಯಕರು ಹೇಮಂತ್ ರೈ ಅವರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ತುಂಬಾ ಒಂದು ಸೌಮ್ಯ ಸ್ವಭಾವದ ವ್ಯಕ್ತಿ, ಸದಾ ನಗುಮೊಗದಿಂದ ಇರುವಂತಹ ವ್ಯಕ್ತಿ. ಇಷ್ಟು ದೊಡ್ಡ ಒಂದು ಸಾಧನೆಯನ್ನ ಮಾಡಿರುವಂತದ್ದು ಅದು ನಿಜಕ್ಕೂ ಶ್ಲಾಘನೀಯ. ಅವರ ನಾಯಕತ್ವದಿಂದ ಒಂದಷ್ಟು ಜನರ ತಂಡವನ್ನ ಕಟ್ಟಿಕೊಂಡು ಊರು ಸುತ್ತಿ ದಾನಿಗಳನ್ನ ಭೇಟಿಯಾಗಿ ಈ ಒಂದು ಪುಣ್ಯ ಮಣ್ಣಿಗೆ ತಂದು ಇಷ್ಟು ಒಳ್ಳೆಯ ಒಂದು ಭವ್ಯವಾದ ಈ ಶರವೂರಿನಲ್ಲಿ ದುರ್ಗಾ ಪರಮೇಶ್ವರಿಯ ಆಲಯವನ್ನ ಸಂಪೂರ್ಣವಾಗಿ ಶಿಲಾಮಯವಾಗಿ ನಿರ್ಮಿಸಿದಂತಹ ಕೀರ್ತಿ ಇದೆ. ಬ್ರಹ್ಮ ಕಲಶ ಮಾಡಿದ ಕೂಡಲೇ ನಮ್ಮ ಜವಾಬ್ದಾರಿ ಮುಗಿದಿಲ್ಲ. ಬ್ರಹ್ಮ ಕಲಶ ಆಯ್ತು ಅಂತ ಹೇಳಿ ನಮ್ಮ ಕೆಲಸ ಮುಗ್ದಿಲ್ಲ. ನಮ್ಮ ಕೆಲಸ ಆರಂಭವಾಗುವುದು ಬ್ರಹ್ಮ ಕಲಶದ ಬಳಿಕ. ಇಷ್ಟು ಒಳ್ಳೆಯ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ ಮೇಲೆ ಹೊತ್ತಿಗೆ ಪೂಜೆ ಪುನಸ್ಕಾರಗಳು, ಕಾಲಕ್ಕೆ ಬೇಕಾಗುವಂತಹ ವೈದಿಕ ಕಾರ್ಯಕ್ರಮಗಳು, ಅದರ ಜೊತೆಗೆ ಎಲ್ಲವೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸೌಹಾರ್ದಯುತವಾಗಿ ನಡೆದುಕೊಂಡು ಹೋಗಬೇಕು. ಶರವೂರಿನಲ್ಲಿ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ಇದೆಯಂತೆ, ನಾವು ಅಲ್ಲಿ ಹೋಗ್ಬೇಕಂತೆ, ಅಲ್ಲಿ ತುಂಬಾ ಕಾರಣಿಕ ಇದೆಯಂತೆ ಅನ್ನುವಂತಹ ಮಾತು ವಿಶ್ವ ಪ್ರಸಿದ್ಧಿಯಾಗಬೇಕು. ವಿಶ್ವದ ಪ್ರತಿ ಭಕ್ತರ ಮನಸ್ಸಿನಲ್ಲಿ ಶರವೂರಿನ ನೆಲೆಯೂರಬೇಕು ಅಂತ ಹೇಳ್ತಾ, ಇಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಸ್ವಾಮೀಜಿಗಳಿಗೆ, ಗಣ್ಯರಿಗೆ, ಹಿರಿಯರಿಗೆ, ನನ್ನ ಎಲ್ಲ ಆತ್ಮೀಯರಿಗೆ, ನನ್ನನ್ನು ಸಣ್ಣ ವ್ಯಕ್ತಿತ್ವವನ್ನ ನಿಮ್ಮ ಮಧ್ಯೆ ಕುಳ್ಳಿರಿಸಿದಂತಹ ಎಲ್ಲ ನಿಮ್ಮ ಸಮಿತಿಯ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ಪ್ರತಿ ಒಬ್ಬರಿಗೂ ಕೂಡ ಈ ನಿಮ್ಮ ತಂಗಿಯ ಹೃದಯಾಂತರಾಳದ ವಂದನೆಗಳನ್ನ ಹೇಳ್ತಾ ಇದ್ದೇನೆ. ನಿಮ್ಮ ಪ್ರೀತಿಗೆ, ಶರವೂರಿನ ಜನತೆಗೆ, ಶರವೂರಿನ ಭಕ್ತರಿಗೆ ಈ ನಿಮ್ಮ ತಂಗಿಯ ಹೃದಯ ಪೂರ್ವಕ ವಂದನೆಗಳನ್ನ ಹೇಳ್ತಾ ನನ್ನ 2 ಮಾತಿಗೆ ಪೂರ್ಣ ವಿರಾಮವನ್ನ ಹಾಕ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.